ಯಾದಗಿರಿ ಜಿಲ್ಲಾ ಕೇಂದ್ರ ಆಕೇಶಿ ಸುಮಾರು 15 ವರ್ಷ ಗತಿಸಿದ್ರು ಕೂಡ ಇದೇ ಜಿಲ್ಲೆದಾಗ ಬರ್ತಕ್ಕಂಥ ಶಾಪುರದಲ್ಲಿ ಆಟೋ ನಗರ ಆಗ್ಯದ. ಯಾದಗಿರಿಯಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಆಟೋ ನಗರ ಆಗಿಲ್ಲ ಅಂತಕ್ಕಂಥದ್ದು ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದ ಗೋಳಿತ್ತು. ಎಲ್ಲರೂ ಕಲಿತು ಸಭೆ ಮಾಡಿ ಇವತ್ತೇನಾದ್ರೆ ಬೃಹತ್ ಪ್ರತಿಭಟನೆ ಬೈಕ್ ರ್ಯಾಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಆಟೋ ನಗರ ಮಾಡಬೇಕು ಮತ್ತು ಇವ್ರ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕು. ಉಚಿತ ಶಿಕ್ಷಣ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕೂಡ ಉಚಿತವಾಗಿ ಸಿಗಬೇಕು. ಕಾರ್ಡ್ ವಿತರಣೆ ಆಗಬೇಕು. ವಿವಿಧ ಬೇಡಿಕೆ ಈಡೇರಿಸಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿವಿ. ಒಂದು ವಾರದೊಳಗೆ ಯಾವುದು ಮೆಕ್ಯಾನಿಕರು ಮತ್ತು ಮಾಲಕರ ಸಂಘದ ವತಿಯಿಂದ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಕರೆದು ಸಭೆ ಮಾಡಿ ಸಭೆಯಲ್ಲಿ ನಿರ್ಣಯ ತಗೊಂಡು ನಮಗೆ ಮಾಡಿಕೊಡ್ಬೇಕಂತಕ್ಕಂಥದ್ದು ಮನವಿ ಸಲ್ಲಿಸಿದಾಗ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಒಂದು ವಾರಕ್ಕೆ 10 ದಿವಸದೊಳಗೆ ದಿನಾಂಕ ನಿಗದಿಪಡಿಸಿ ಸಭೆ ಕರೆಯುವುದಾಗಿ ಭರವಸೆ ನೀಡಿದ್ದಕ್ಕೆ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ. ಈ ಜಯ ಸಿಕ್ಕರೆ ಮುಂದಿನ ಹೋರಾಟ ಏನದ ಇವರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದನ್ನೇ ಮಾಡಿಕೆ ಉಪಜೀವನ ಮಾಡ್ತಕ್ಕಂಥ ಮೆಕ್ಯಾನಿಕರಿಗೆ ಇವತ್ತು ಸರ್ಕಾರ ಸವಲತ್ತು ಸಿಗದೆ ಆ ದಿನನಿತ್ಯ ಅವರವರು ಕೆಲಸ ಮಾಡಿಕೆ ಬದುಕ್ತಕ್ಕಂಥ ಜೀವ ಅದ. ಇಂಥ ಕಟ್ಟಕಡೆ ವ್ಯಕ್ತಿಗೆ ಸರ್ಕಾರ ಕೈ ಜೋಡಿಸ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ.